ನೀವು ನಿಮ್ಮ ವೆಬ್ ಡೆವಲಪ್‌ಮೆಂಟ್ ಪೋರ್ಟ್‌ಫೋಲಿಯೋ ಮಾಡುವಾಗ ಈ 4 ಮಿಸ್ಟೇಕನ್ನು ಮಾಡದೇ ಇರಿ. ಎಂತಕೆಂದ್ರೆ ನೀವು ಈ ಮಿಸ್ಟೇಕ್ಸ್‌ಗಳನ್ನು ಮಾಡಿದ್ರೆ ನಿಮ್ಗೆ ಜಾಬ್ಸ್‌ಗಳು ಸಿಗ್ಲಿಕ್ಕೆ ಕಷ್ಟ ಆಗ್ತದೆ. ಮತ್ತೆ ನೀವು ತುಂಬಾ ಇಂಟರ್‌ವ್ಯೂಸ್‌ಗಳನ್ನು ಜಸ್ಟ್ ಅಪ್ಲೈ ಮಾಡ್ತಾ ಕೂತ್ಕೊಳ್ಬೇಕು. ಇಂಟರ್‌ವ್ಯೂ ಅಟೆಂಡ್ ಆಗ್ಲಿಕ್ಕೆ ನಿಮ್ಗೆ ಸಿಗುದೇ ಇಲ್ಲ. ಸೊ ಅದರಿಂದ ಫಸ್ಟಿಗೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಕೊಡಿ. ಮತ್ತೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಾವು ಎಂತ ಇಲ್ಲ ಮತ್ತೆ ಕೇಳಲಿಕ್ಕೆ ನಿಮ್ಮ ಹತ್ರ. ಸೊ ಹಾಗಾಗಿರೋದ್ರಿಂದ ಫಸ್ಟ್ ಆಫ್ ಆಲ್ ಪೋರ್ಟ್‌ಫೋಲಿಯೋ ಅಂತೇಳಿದ್ರೆ ಎಂತ ಅಂತೇಳಿ ಅನಲೈಸ್ ಮಾಡುವ. ಪೋರ್ಟ್‌ಫೋಲಿಯೋ ಅಂತೇಳಿದ್ರೆ ನಿಮ್ಮ ಪ್ರೂಫ್ ಆಫ್ ವರ್ಕ್. ಓಕೆ. ಜಸ್ಟ್ ಪ್ರೂಫ್ ಆಫ್ ವರ್ಕ್ ಅಲ್ಲ, ಪಬ್ಲಿಕ್ ಪ್ರೂಫ್ ಆಫ್ ವರ್ಕ್ ಅಂತೇಳಿದ್ರೆ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್‌ಗಳನ್ನು ನೀವು ಯಾವ ರೀತಿ ನಿಮ್ಮ ಲ್ಯಾಪ್‌ಟಾಪಲ್ಲಿ ನೀವು ನೋಡ್ತಿದ್ದೀರಿ, ಅದೇ ರೀತಿ ಪಬ್ಲಿಕಲ್ಲಿ ಬೇರೆಯವರಿಗೆ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್‌ಗಳನ್ನು ನೋಡ್ಲಿಕ್ಕಾಗಬೇಕು. ನೀವು ಯಾವ ರೀತಿ ನಿಮ್ಮ ಲ್ಯಾಪ್‌ಟಾಪಲ್ಲಿ ರನ್ ಮಾಡ್ತೀರಲ್ಲ, ಅದೇ ರೀತಿ ಅವರಿಗೆ ಅವರ ಲ್ಯಾಪ್‌ಟಾಪಲ್ಲಿ ಅಥವಾ ಅವರು ಯಾವುದಾದ್ರೂ ಮೊಬೈಲಲ್ಲಿ ನೋಡುವಾಗ ಅವರಿಗೆ ನೋಡ್ಲಿಕ್ಕೆ ಆಗಬೇಕು. ಸೊ ಇದಕ್ಕೆ ಪಬ್ಲಿಕ್ ಪ್ರೂಫ್ ಆಫ್ ಕಾನ್ಸೆಪ್ಟ್ ಅಂತೇಳಿ ನಾವು ಕರೆಯೋದು. ಸೊ ಈ ಪೋರ್ಟ್‌ಫೋಲಿಯೋದಿಂದ ಯೂಸ್ ಎಂತ? ಪೋರ್ಟ್‌ಫೋಲಿಯೋದಿಂದ ಯೂಸ್ ಹಲವಾರು ಉಂಟು. ಮೇನ್ ಯೂಸ್ ಎಂತ ಅಂತೇಳಿದ್ರೆ ಯಾರಾದರೂ ನಿಮಗೆ ಇಂಟರ್ವ್ಯೂ ತಗೊಳ್ಳುವಾಗ ಅವರಿಗೆ ನಿಮ್ಮ ಪ್ರೂಫ್ ಆಫ್ ವರ್ಕ್ ಉಂಟಲ್ಲ ಇಮಿಡಿಯೇಟ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈವನ್ ಬಿಫೋರ್ ನೀವು ಇಂಟರ್ವ್ಯೂಗೆ ಅಟೆಂಡ್ ಆಗೋಕ್ಕಿಂತ ಮುಂಚೆ. ಸೊ ಹಾಗಾಗಿರೋದ್ರಿಂದ ಅವ್ರ ಹತ್ರ ತುಂಬ ಕ್ವಶನ್ಸ್ಗಳಿರ್ತದೆ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಮೇಲೆ, ವಿಚ್ ನೀವೇ ಮಾಡಿರೋದ್ರಿಂದ ನಿಮಗೆ ಗೊತ್ತಿರ್ತದೆ ಆನ್ಸರ್ ಯಾವ ರೀತಿ ಮಾಡ್ಬೋದು ಅಂತೇಳಿ. ಸೊ ಅದರಿಂದ ಇಂಟರ್ವ್ಯೂ ಉಂಟಲ್ಲ ತುಂಬ ಒಳ್ಳೆ ರೀತಿ ನಡೆಯುವ ಚಾನ್ಸ್ ಹೈ ಆಗಿ ಉಂಟು. ಸೊ ಹಾಗಾಗಿರೋದ್ರಿಂದ ಪೋರ್ಟ್‌ಫೋಲಿಯೋ ಅಂತೇಳಿ ಎಂತ ಅಂತೇಳಿ ಈಗ ನಿಮ್ಗೆ ಗೊತ್ತಾಯಿತು. ನೆಕ್ಸ್ಟ್ ಪೋರ್ಟ್‌ಫೋಲಿಯೋ ಎಂತಕ್ಕೆ ಯೂಸ್ ಅಂತೇಳಿ ಸಹ ಗೊತ್ತಾಯಿತು. ಸೊ ನೆಕ್ಸ್ಟ್ ನೀವು ಪೋರ್ಟ್‌ಫೋಲಿಯೋ ಮಾಡ್ತಿರುವಾಗ ಈ 4 ಮಿಸ್ಟೇಕ್ಸ್‌ಗಳನ್ನು ನೀವು ಮಾಡದೇ ಇರಬೇಕು. ಫಸ್ಟ್ ಮಿಸ್ಟೇಕ್ ಎಂತ ಅಂತೇಳಿದ್ರೆ ನಿಮ್ಮ ಪೋರ್ಟ್‌ಫೋಲಿಯೋದಲ್ಲಿ ವಾವ್ ಫ್ಯಾಕ್ಟರ್ ಇಲ್ಲ. ಸೊ ಏನಿದು ವಾವ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ನಿಮ್ಮ ಪ್ರಾಜೆಕ್ಟ್ ತುಂಬಾ ಸಿಂಪಲ್ ಆಗಿ ಸಣ್ಣದಾಗಿದ್ರು ಸಹ ಇದರಲ್ಲಿ ವಾವ್ ಫ್ಯಾಕ್ಟರ್ ಇದ್ರೆ ಉಂಟಲ್ಲ ಆ ಪರ್ಟಿಕ್ಯುಲರ್ ಪೋರ್ಟ್‌ಫೋಲಿಯೋ ತುಂಬಾ ಸಕ್ಸಸ್ಫುಲ್ ಆಗ್ತದೆ. ಮತ್ತೆ ಇಂಟರ್ವ್ಯೂವರಿಗೆ ಸಹ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ತುಂಬಾ ಇಷ್ಟ ಆಗ್ತದೆ. ಸೊ ಎಂತ ವಾವ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಈಗ ನೀವು ಒಂದು ಸಿಂಪಲ್ ಟು ಡೂ ಅಪ್ಲಿಕೇಶನ್ ಅನ್ನು ಯಾವ ರೀತಿ ಮಾಡುದು ಅಂತೇಳಿ ನಾನು ತುಂಬಾ ಸರಿ ವಿಡಿಯೋದಲ್ಲಿ ಕಲಿಸಿದ್ದೇನೆ. ಮತ್ತೆ ನೀವು ನಿಮ್ಮಷ್ಟಕ್ಕೆ ನೀವು ತುಂಬಾ ಸರಿ ನೋಡಿರ್ಬೋದು ಯಾವ ರೀತಿ ಟು ಡೂ ಅಪ್ಲಿಕೇಶನ್ಸ್ಗಳನ್ನು ಮಾಡ್ಬೋದು ಅಂತೇಳಿ. ಯೂಟ್ಯೂಬಲ್ಲಿ ಹಲವಾರು ರೀತಿಯ ವಿಡಿಯೋಸ್ಗಳು ಕೋರ್ಸಸ್ಗಳು ಇವೆ ಇದರ ಮೇಲೆ. ಸೊ ಈಗ ಈ ಎಲ್ಲ ಪ್ರಾಜೆಕ್ಟ್ಸ್ಗಳನ್ನು ನೀವು ಕಲಿಯುವಾಗ ಮಾಡ್ತೀರಿ. ಇದು ತುಂಬಾ ಇಂಪಾರ್ಟೆಂಟ್ ನೀವು ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಸ್ಗಳನ್ನು ಮಾಡುದು. ಬಟ್ ನೀವು ನಿಮ್ಮ ಪೋರ್ಟ್‌ಫೋಲಿಯೋದಲ್ಲಿ ಹಾಕುವಾಗ ಉಂಟಲ್ಲ ಇದನ್ನು ಡೈರೆಕ್ಟ್ ಆಗಿ ಟು ಡೂ ಅಪ್ಲಿಕೇಶನ್ ಅಂತೇಳಿ ಹಾಕೋದಲ್ಲ. ಇದರಲ್ಲಿ ನೀವು ಎಂತಾದ್ರೂ ಒಂದು ವಾವ್ ಫ್ಯಾಕ್ಟರ್ ಅನ್ನು ಹಾಕ್ಬೋದು. ಏನು ವಾವ್ ಫ್ಯಾಕ್ಟರ್ ಇದರಲ್ಲಿ ಹಾಕ್ಬೋದು? ಈಗ ನಿಮ್ಮ ಪೋರ್ಟ್‌ಫೋಲಿಯೋದಲ್ಲಿ ಸಿಂಪಲ್ ಟು ಡೂ ಅಪ್ಲಿಕೇಶನ್ ವೇರ್ ನೀವು ಒಂದು ಟು ಡೂಸ್‌ಗಳನ್ನು ಇನ್‌ಪುಟ್ ಆಗಿ ತಕೊಂಡು ಅದನ್ನು ಟಿಕ್ ಹಾಕ್ಲಿಕ್ಕೆ ಆಗ್ತದೆ ಡನ್ ಆರ್ ನಾಟ್ ಡನ್ ಅಂತೇಳಿ. ಈ ಪ್ರಾಜೆಕ್ಟ್ ಅನ್ನು ನಿಮ್ಮ ಪೋರ್ಟ್‌ಫೋಲಿಯೋಗೆ ಹಾಕದೆ ನೀವು ಎಐ ಪವರ್ಡ್ ಟಾಸ್ಕ್ ಮ್ಯಾನೇಜರ್ ಫಾರ್ ಡೆವಲಪರ್ಸ್ ಅಂತೇಳಿ ನೀವು ಈ ರೀತಿ ಪ್ರಾಜೆಕ್ಟ್ ಮಾಡ್ಬೋದು. ಇದರಲ್ಲಿ ನೀವು ಎಂತ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಸ್ಟೋರಿ ಕ್ರಿಯೇಟ್ ಆಗ್ತದೆ. ಎಂತಂದ್ರೆ ನೀವು ಜಸ್ಟ್ ಟು ಡೂ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಿಲ್ಲ, ಯಾರೆಲ್ಲ ಡೆವಲಪರ್ಸ್ ಇದ್ದಾರೆ ಅವರಿಗೆ ಸ್ಪೆಸಿಫಿಕ್ ಆಗಿ ಯೂಸ್ ಆಗ್ತದಲ್ಲ ಅದಕ್ಕೆ ಟಾಸ್ಕ್ ಮ್ಯಾನೇಜ್ಮೆಂಟ್ ಅಪ್ಲಿಕೇಶನ್ ಅನ್ನು ನೀವು ಕ್ರಿಯೇಟ್ ಮಾಡ್ತೀರಿ. ಅಷ್ಟೇ ಅಲ್ಲದೆ ಇದನ್ನು ಒಂದು ಸ್ಟೆಪ್ ಫರ್ದರ್ ತಕೊಂಡು ಹೋಗ್ಬೋದು. ಹೇಗೆ ಅಂತ ಹೇಳಿದ್ರೆ ಎಐ ಪವರ್ಡ್ ಪ್ರಾಜೆಕ್ಟ್ ರೆಕಮೆಂಡರ್ ಹಾಕ್ಬೋದು. ಎಐ ಬೇಸ್ಡ್ ಟಾಸ್ಕ್ ಬ್ರೇಕ್ ಡೌನ್ ಮಾಡುವ ಫೀಚರ್ ಅನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ತುಂಬ ಸುಲಭ. ಅಂದರೆ ನೀವೀಗ ಟು ಡೂ ಅಪ್ಲಿಕೇಶನ್ ಮಾಡೋದುಂಟಲ್ಲ ಅದರಲ್ಲಿ ನೀವು ಎಷ್ಟು ಕಷ್ಟಪಡ್ತೀರಿ ಅದಾದ ನಂತರ ಮೇ ಬಿ ಒಂದು 5-10% ಎಕ್ಸ್ಟ್ರಾ ನೀವು ಇದರಲ್ಲಿ ವರ್ಕ್ ಮಾಡಿದರೆ ನಿಮಗೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟನ್ನು ಮಾಡ್ಬೋದು. ಎಂತಕಂದರೆ ಇದರಲ್ಲಿ ಜಸ್ಟ್ ಎಐಗೆ ರೆಕಮೆಂಡೇಶನ್ ಮಾಡಲಿಕ್ಕೆ ಮಾತ್ರ ಇರೋದು, ಎಂತ ಎಕ್ಸ್ಟ್ರಾ ಫೀಚರ್ಸ್ ಇಲ್ಲ. ಜಸ್ಟ್ ಎಂತ ನೀವು ಟು ಡೂ ಇನ್ಪುಟ್ ಆಗಿ ತಗೊಳ್ತೀರಿ ಆ ಟು ಡೂ ಅನ್ನು ಓಪನ್ ಎಐ ಅಥವಾ ಜೆಮಿನಿ APIಗೆ ಕಳಿಸಿ ಎಂತ ರಿಪ್ಲೈ ಬರ್ತದೆ ಅದನ್ನು ಟು ಡೂ ಆಗಿ ಸ್ಟೋರ್ ಮಾಡೋದು ಅಷ್ಟೇ ಇರೋದು. ಬಟ್ ಎಕ್ಸ್ಟರ್ನಲ್ ಆಗಿ ಪ್ರಾಜೆಕ್ಟ್ ನೋಡ್ತಾರಲ್ಲ ಅವರಿಗೆ ತುಂಬ ಫೀಚರ್ಫುಲ್ ತುಂಬ ವಾವ್ ಅಂತೆಲ್ಲ ಅನಿಸ್ತದೆ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ನೋಡಿದರೆ. ಅಷ್ಟೇ ಅಲ್ಲದೆ ಹಲವಾರು ರೀತಿಯ ಕ್ರಿಯೇಟಿವ್ ಆಗಿ ನೀವು ಥಿಂಕ್ ಮಾಡಿಕೊಂಡು ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು. ಸಿಂಪಲ್ ಇ ಕಾಮರ್ಸ್ ಅಪ್ಲಿಕೇಶನ್ ಬಿಲ್ಡ್ ಮಾಡುವ ಬದಲು ಬೇರೆ ಎಂತಾದ್ರೂ ಅದಕ್ಕೊಂದು ಫೀಚರ್ ಅನ್ನು ಹಾಕಿಕೊಂಡು ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ಬೋದು. ಸೆಕೆಂಡ್ ವಿಷಯ ಅಂತ ಹೇಳಿದ್ರೆ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ನೇಮ್ ಮತ್ತೆ ಡಿಸ್ಕ್ರಿಪ್ಷನ್ ಅನ್ನು ನೀವು ಸರಿಯಾಗಿ ಕೊಡೋದಿಲ್ಲ. ಎಂತಕ್ಕಂತ ಹೇಳಿದ್ರೆ ಕೆಲವರು ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ನಾನೀಗ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡುವಾಗ ಸಿಂಪಲ್ ಆಗಿ ನ್ಯೂ ಟು ಡೂ ಆ್ಯಪ್, ಮೈ ಟು ಡೂ ಆ್ಯಪ್ ಅಥವಾ ಒಂದು ಮೈ ಇ ಕಾಮರ್ಸ್ ಸ್ಟೋರ್, ಮೈ ಬ್ಲಾಗ್ ಇಂಥದ್ದೆಲ್ಲ ನೇಮನ್ನು ಕೊಡ್ತೇನೆ. ಬಟ್ ಆ್ಯಕ್ಚುಲ್ ಆಗಿ ನೀವು ಪೋರ್ಟ್‌ಫೋಲಿಯೋದಲ್ಲಿ ಅದನ್ನು ಹಾಕುವಾಗ ನೀವು ಆ ರೀತಿ ಸಿಂಪಲ್ ಆಗಿ ಕೊಟ್ಟರೆ ಆಗೋದಿಲ್ಲ. ಈಗ ಒಂದು ನೀವು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಅನ್ನು ಬಿಲ್ಡ್ ಮಾಡೋದಾದರೆ ಅದಕ್ಕೆ ನೇಮ್ ಅನ್ನು ಉಂಟಲ್ಲ ಕರೆಕ್ಟ್ ಆಗಿ ನೀವು ಕೊಡಬೇಕಾಗ್ತದೆ. ಡಿಸ್ಕ್ರಿಪ್ಟಿವ್ ರಿಯಾಕ್ಟ್ ಆ್ಯಂಡ್ ನೋಡ್.js ಬೇಸ್ಡ್ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಫಾರ್ ಡೆವಲಪರ್ಸ್ ಪವರ್ಡ್ ಬೈ ಪೋಸ್ಟ್‌ಗ್ರೆಸ್ ಡಾಟಾಬೇಸ್ ಅಂತೇಳಿ ಇಷ್ಟು ಒಂದು ಡಿಸ್ಕ್ರಿಪ್ಟಿವ್ ನೇಮ್ ಅನ್ನು ನೀವು ಕೊಟ್ಟರೆ ಅವಾಗ ಎಂತ ಆಗ್ತದೆ ಅಂತ ಹೇಳಿದ್ರೆ ಜನರು ಅಂದರೆ ಇಂಟರ್ವ್ಯೂವರ್ ನಿಮ್ಮ
ಪೋರ್ಟ್‌ಫೋಲಿಯೋವನ್ನು ಅಥವಾ ಈವನ್ ಪೊಟೆನ್ಷಿಯಲ್ ಫ್ರೀಲಾನ್ಸ್ ಕಸ್ಟಮರ್ ಅಂತೆಲ್ಲ ಅನ್ಕೊಳ್ಬಹುದು. ಅವರು ನಿಮ್ಮ ಪ್ರಾಜೆಕ್ಟ್ ಅನ್ನು ನೋಡಿದ ತಕ್ಷಣ ಅವರಿಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಓಕೆ, ಇವರಿಗೆ ರಿಯಾಕ್ಟ್ ಗೊತ್ತುಂಟು, ನೋಡ್ ಜೆಎಸ್ ಗೊತ್ತುಂಟು, ಪೋಸ್ಟ್‌ಗ್ರೆಸ್ ಡಾಟಾಬೇಸ್ ಇಂದ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಿಲ್ಡ್ ಮಾಡಿದ್ದಾರೆ. ಎಂಥ ಪ್ರಾಜೆಕ್ಟ್? ಇದರಿಂದ ಡೆವಲಪರ್ಸ್‌ಗಳಿಗೆ ಸೋಷಿಯಲ್ ಮೀಡಿಯಾ ಇಂಟರಾಕ್ಷನ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಕಮ್ಯುನಿಕೇಷನ್ ಮಾಡುವುದೆಲ್ಲ ಆಗ್ತದೆ. ಸೊ ಈ ರೀತಿಯ ನೇಮ್ಸ್ ಅನ್ನು ನೀವು ಕರೆಕ್ಟಾಗಿ ಕೊಟ್ಟರೆ ಅವರಿಗೆ ಅರ್ಥ ಆಗ್ತದೆ ಎಂಥ ಪ್ರಾಜೆಕ್ಟ್ ಅಂತೇಳಿ. ಅಷ್ಟೇ ಅಲ್ಲದೆ ಒಂದು ಡೀಟೇಲ್ಡ್ ಸಿಂಪಲ್ ಆಗಿರೋ ಒಂದು ಎಕ್ಸ್ಪ್ಲನೇಷನ್ ಸಹ ಕೊಡಬೇಕಾಗ್ತದೆ, ಎಂತೆಲ್ಲ ಅದರಲ್ಲಿ ಇರ್ತದೆ ಅಂತೇಳಿ. ಈಗ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಫಾರ್ ಡೆವಲಪರ್ಸ್ ಅಂತ ಹೇಳಿದ್ರೆ ಫೈಂಡ್ ಡೆವಲಪರ್ಸ್ ಹೂ ಆರ್ ಇನ್ ಯುವರ್ ಏರಿಯಾ. ಓಕೆ, ಅದಾದ ನಂತರ ನೆಕ್ಸ್ಟ್ ಬೇರೆ ಡೆವಲಪರ್ಸ್ಗಳ ಪೋರ್ಟ್‌ಫೋಲಿಯೋವನ್ನು ಸಹ ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಒಳಗಡೆ ಹಾಕ್ಬಹುದು. ಸೊ ಈ ರೀತಿ 2, 3, 4, 5 ಲೈನ್ ಇದು ಡಿಸ್ಕ್ರಿಪ್ಷನ್ ಅನ್ನು ನೀವು ಕರೆಕ್ಟಾಗಿ ಕೊಡಬೇಕು ಅದರಲ್ಲಿ. ಅಷ್ಟು ಬಿಟ್ಟು ನೀವು ಸಿಂಪಲ್ ಆಗಿ ಒಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಕ್ರಿಯೇಟ್ ಪೋಸ್ಟ್, ಡಿಲೀಟ್ ಪೋಸ್ಟ್, ಲೈಕ್ ಪೋಸ್ಟ್ ಇಂಥದ್ದೆಲ್ಲ ಹಾಕಿದ್ರೆ ಉಂಟಲ್ಲ, ಅದು ಪೋರ್ಟ್‌ಫೋಲಿಯೋಗೆ ವ್ಯಾಲ್ಯೂಯಬಲ್ ಆಗೋದಿಲ್ಲ. ಇದು ಮಿಸ್ಟೇಕ್ ಉಂಟಲ್ಲ, ತುಂಬ ಜನ ಮಾಡ್ತಾರೆ. ಹಾಗಾಗಿರೋದ್ರಿಂದ ಅವರ ಪೋರ್ಟ್‌ಫೋಲಿಯೋ ಉಂಟಲ್ಲ ಇಮಿಡಿಯೇಟ್ಲಿ ರಿಜೆಕ್ಟ್ ಆಗ್ತದೆ. ಓಕೆ, ಇಂಟರ್ವ್ಯೂಗಳು ಆ ಪರ್ಟಿಕ್ಯುಲರ್ ವಿಷಯ ನೋಡಿದ ತಕ್ಷಣ ಅವರಿಗೆ ಇಂಟ್ರೆಸ್ಟೇ ಬರುವುದಿಲ್ಲ ನಿಮ್ಮ ರೆಸ್ಯೂಮನ್ನು ಇನ್ನೂ ಸಹ ಫರ್ದರ್ ಪ್ರಾಸೆಸ್ ಮಾಡಲಿಕ್ಕೋಸ್ಕರ. ಸೊ ಹಾಗಾಗಿರೋದ್ರಿಂದ ಆದಷ್ಟು ಕರೆಕ್ಟಾಗಿ ನೇಮ್ ಮತ್ತು ಡಿಸ್ಕ್ರಿಪ್ಷನ್ ಉಂಟಲ್ಲ ಪ್ರಾಜೆಕ್ಟ್ ಇದು, ಅದನ್ನು ಕರೆಕ್ಟಾಗಿ ಮಾಡಿ. ಜಸ್ಟ್ ಪ್ರಾಜೆಕ್ಟನ್ನು ಮಾಡಿದರೆ ಆಗೋದಿಲ್ಲ. ಪ್ರಾಜೆಕ್ಟ್ ಹೇಗೂ AI ಸಹ ಮಾಡಿಕೊಡ್ತದೆ ಈಗ, ಅದು ಬೇರೆ ವಿಷಯ. ಬಟ್ ಈ ರೀತಿಯ ನಿಮ್ಮ ರೆಸ್ಯೂಮಲ್ಲಿ ಪೋರ್ಟ್‌ಫೋಲಿಯೋವನ್ನು ಪ್ರೆಸೆಂಟ್ ಮಾಡೋದುಂಟಲ್ಲ, ಅದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಥರ್ಡ್ ಮಿಸ್ಟೇಕ್ ತುಂಬ ಜನರು ಎಂತ ಮಾಡ್ತಾರೆ ಅಂತ ಹೇಳಿದರೆ, ನಿಮ್ಮ ಪೋರ್ಟ್‌ಫೋಲಿಯೋ ಉಂಟಲ್ಲ, ನೀವು ಅಪ್ಲೈ ಮಾಡುವ ಜಾಬಿಗೆ ಮ್ಯಾಚ್ ಆಗೋದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಈಗ ನೀವು ನೋಡ್ ಜೆಎಸ್ ಡೆವಲಪರ್ ಪೊಸಿಷನಿಗೆ ಅಪ್ಲೈ ಮಾಡ್ತಿದ್ದೀರಿ. ಆವಾಗ ನಿಮ್ಮ ರಿಯಾಕ್ಟ್ ಮೊಬೈಲ್ ಅಪ್ಲಿಕೇಶನ್ ಉಂಟಲ್ಲ, ರಿಯಾಕ್ಟ್ ನೇಟಿವ್ ಅನ್ನು ಯೂಸ್ ಮಾಡಿರುವ ಮೊಬೈಲ್ ಅಪ್ಲಿಕೇಶನ್, ಅದರ ಪೋರ್ಟ್‌ಫೋಲಿಯೋವನ್ನು ನೀವು ತೋರಿಸ್ಲಿಕ್ಕೆ ಹೋಗಬೇಡಿ, ಅದರ ಪೋರ್ಟ್‌ಫೋಲಿಯೋವನ್ನು ಹಾಕಲಿಕ್ಕೆ ಸಹ ಹೋಗಬೇಡಿ. ಎಂತಕ್ಕಂತೇಳಿದರೆ ನಿಮ್ಮ ರೆಸ್ಯೂಮ್ ಮತ್ತು ನೀವು ಯಾವ ಜಾಬಿಗೆ ಅಪ್ಲೈ ಮಾಡ್ತಿದ್ದೀರಿ ಅದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಇಫ್ ಅದು ಕರೆಕ್ಟಾಗಿ ಮ್ಯಾಚ್ ಆಗದಿದ್ರೆ ಉಂಟಲ್ಲ, ತುಂಬ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಶ್ಯೋರ್ಲಿ ನೀವು ಒಂದು 2, 3 ಎಕ್ಸ್ಟ್ರಾ ಪ್ರಾಜೆಕ್ಟ್ ಮಾಡಿದರೆ ಅದನ್ನು ನೀವು ಹಾಕ್ಬೋದು. ಬಟ್ ನೀವು ಮೇಯ್ನಾಗಿ ಮೇಲೆಂಥ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತೀರಲ್ಲ, ಇಂಪಾರ್ಟೆಂಟ್ ನಿಮ್ಮ ವಾವ್ ಫ್ಯಾಕ್ಟರ್ ಇರುವ ಪ್ರಾಜೆಕ್ಟ್ ಉಂಟಲ್ಲ, ಅದು ಮತ್ತು ನೀವು ಅಪ್ಲೈ ಮಾಡುವ ಜಾಬ್ ಉಂಟಲ್ಲ, ಅದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಓಕೆ, ಸೊ ಈಗ ತುಂಬ ಜನರು ಎಂತ ಮಾಡ್ತಾರೆ ಅಂತ ಹೇಳಿದರೆ, ಓಕೆ ಒಂದೇ ರೆಸ್ಯೂಮ್ ಕ್ರಿಯೇಟ್ ಮಾಡ್ತಾರೆ. ಬಟ್ ಆ್ಯಕ್ಚುಲಿ ಒಂದು ರೆಸ್ಯೂಮ್ ಕ್ರಿಯೇಟ್ ಮಾಡಬಾರ್ದು. ನೀವು ಇನಿಷಿಯಲ್ ಆಗಿ ಜಾಬಿಗೆ ಅಪ್ಲೈ ಮಾಡುವಾಗ 2, 3, 4 ರೆಸ್ಯೂಮನ್ನು ಕ್ರಿಯೇಟ್ ಮಾಡಬೇಕು. ಫ್ರಂಟ್ ಎಂಡಿಗೆ ಒಂದು ರೆಸ್ಯೂಮು, ಅದರಲ್ಲಿ ಫ್ರಂಟ್ ಎಂಡಿಗೆ ಮಾತ್ರ ಅಪ್ಲೈ ಮಾಡಬೇಕು ನೀವು. ಬ್ಯಾಕ್ ಎಂಡಿಗೆ ಒಂದು ರೆಸ್ಯೂಮು, ಅದರಲ್ಲಿ ನೀವು ಬ್ಯಾಕ್ ಎಂಡ್ ಜಾಬ್ಸಿಗೆ ಮಾತ್ರ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಒಂದು ಫುಲ್ ಸ್ಟ್ಯಾಕ್ ಇಂಟರ್ವ್ಯೂದು ಒಂದು ರೆಸ್ಯೂಮನ್ನು ಕ್ರಿಯೇಟ್ ಮಾಡ್ಬೋದು ಮತ್ತು ಅದನ್ನು ಹಾಕ್ಬೋದು. ಸೊ ಈ ಎಲ್ಲ ವಿಷಯ ಉಂಟಲ್ಲ ತುಂಬ ಇಂಪಾರ್ಟೆಂಟ್. ಎಂತಕೆಂದರೆ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ, ಒಂದು ರೆಸ್ಯೂಮ್ ಕ್ರಿಯೇಟ್ ಮಾಡ್ತಾರೆ, ಅದರಲ್ಲಿ ಎಲ್ಲ ಮಿಕ್ಸ್ ಮಾಡ್ತಾರೆ, ಎಲ್ಲ ಅಪ್ಲೈ ಮಾಡ್ತಾರೆ. ಪ್ರಾಬ್ಲಮ್ ಎಂತ ಆಗ್ತದೆ ಅಂತ ಹೇಳಿದರೆ, ಬೇಸಿಕ್ ಲೆವೆಲಿಗೆ ಜಾಬ್ ಸಿಗ್ತದೆ, ಒಳ್ಳೆ ಸ್ಯಾಲ್ರಿದು ಮತ್ತು ಒಳ್ಳೆ ಪ್ರಾಡಕ್ಟ್ ಬಿಲ್ಡ್ ಮಾಡುವ ಜಾಬ್ಸ್ ಎಲ್ಲ ಸಿಗಬೇಕಿದ್ರೆ ನೀವು ಪರ್ಟಿಕ್ಯುಲರ್ ಆಗಿ ಒಂದು ರೆಸ್ಯೂಮನ್ನು ಕ್ರಿಯೇಟ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಜಾಬಿಗೆ ಅಪ್ಲೈ ಮಾಡಬೇಕು ನೀವು. ಅಷ್ಟು ಬಿಟ್ಟು ನೀವು ಸೇಮ್ ರೆಸ್ಯೂಮನ್ನು ಬೇರೆ ಕಡೆ ಎಲ್ಲ ಕಳಿಸಿದರೆ ಮತ್ತೆಲ್ಲ ರೋಲ್ ಮ್ಯಾಚ್ ಆಗದ ಪ್ರಾಜೆಕ್ಟನ್ನೆಲ್ಲ ನೀವು ಹಾಕಿದರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ನೀವು ಅದೇ ಒಂದು 100-200 ಕಂಪನೀಸ್ಗಳಿಗೆ ಅಪ್ಲೈ ಮಾಡಿದ್ರು ಸಹ ಎಂತಕ್ಕೆ ನನಗೆ ಬರ್ತಿಲ್ಲ ಜಾಬ್ ಅಂತೇಳಿ ನೀವು ಥಿಂಕ್ ಮಾಡ್ತೀರಿ. ಅಂದರೆ ಈವನ್ ಇಂಟರ್ವ್ಯೂವೇ ಬರೋದಿಲ್ಲ. ಸೊ ಹಾಗಾಗಿರೋದ್ರಿಂದ ಕರೆಕ್ಟ್ ಜಾಬ್ ನೋಡಿ, ಯಾವ ಜಾಬಿಗೆ ಅಪ್ಲೈ ಮಾಡ್ತಿದ್ದೀರಿ, ಕರೆಕ್ಟ್ ನಿಮ್ಮ ಪ್ರಾಜೆಕ್ಟನ್ನು ನೋಡಿ, ಆ ಪ್ರಾಜೆಕ್ಟನ್ನು ಆ ಜಾಬಿಗೆ ಕರೆಕ್ಟಾಗಿ ಮ್ಯಾಚ್ ಮಾಡುವಾಗೆ ರೆಸ್ಯೂಮನ್ನು ಕ್ರಿಯೇಟ್ ಮಾಡಿ, ಪೋರ್ಟ್‌ಫೋಲಿಯೋನ ಕ್ರಿಯೇಟ್ ಮಾಡಿ ಅಪ್ಲೈ ಮಾಡಿ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್. ಮತ್ತು ಒಂದು ಫೈನಲ್ ಮಿಸ್ಟೇಕ್ ತುಂಬ ಜನರು ಎಂತ ಮಾಡ್ತಾರೆ ಅಂತ ಹೇಳಿದರೆ, ತುಂಬ ಬೇಸಿಕ್ ಆಗಿರುವ ಪ್ರಾಜೆಕ್ಟನ್ನು ಪೋರ್ಟ್‌ಫೋಲಿಯೋದಲ್ಲಿ ಹಾಕ್ತೀರಿ. ಈಗ ಟು ಡೂ ಅಪ್ಲಿಕೇಶನ್ಸ್ಗಳು, ಕ್ರೆಡ್ ಪ್ರಾಜೆಕ್ಟ್ಗಳು ಮತ್ತು ಈವನ್ ಸಿಂಪಲ್ AI ರಿಲೇಟೆಡ್ ಪ್ರಾಜೆಕ್ಟ್ಸ್ಗಳು, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ನೀವು ಕಲಿಯುವಾಗ. ಬಟ್ ನಿಮ್ಮ ರೆಸ್ಯೂಮಿಗೆ ಉಂಟಲ್ಲ, ಒಂದು ಒಳ್ಳೆ ವೇಟೇಜ್ ಇರೋ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡಬೇಕು. ಸ್ಟೋರಿ ಇಂಪಾರ್ಟೆಂಟ್. ಓಕೆ, ಕಾಮರ್ಸ್ ಪ್ರಾಜೆಕ್ಟ್ ಅಂತೇಳಿ ಹಾಕೋ ಬದಲು ಎಲೆಕ್ಟ್ರಾನಿಕ್ಸ್ ಶಾಪ್ ಅರೌಂಡ್ ಯುವರ್ ನೇಬರ್ಹುಡ್ ಅಂತೇಳಿ ಆ ರೀತಿಯ ಒಂದು ಕರೆಕ್ಟಾಗಿ ಸ್ಟೋರಿ ಕ್ರಿಯೇಟ್ ಮಾಡಿಕೊಂಡು ನೀವು ಒಂದು ಕಾಮರ್ಸ್ ಪ್ರಾಜೆಕ್ಟ್ ಮಾಡ್ಬೋದು. ಬಟ್ ಅದು ಸಹ ಒಂದು ಸಿಂಪಲ್ ಆಗಿ ಮಾಡುವ ಬದಲು ಅದರಲ್ಲಿ ಪೇಮೆಂಟ್ ಗೇಟ್ವೇ ಇಂಟಿಗ್ರೇಷನ್, ಮೇ ಬಿ ಸ್ವಲ್ಪ AI ಇಂಟಿಗ್ರೇಷನ್, ಇಂಥದ್ದೆಲ್ಲ ಹಲವಾರು ರೀತಿಯ ವಿಷಯಗಳನ್ನು ಹಾಕಿಕೊಂಡು ನೀವು ಮಾಡಬೇಕು. ಅಷ್ಟು ಬಿಟ್ಟು ಸಿಂಪಲ್ ಕ್ಯಾಲ್ಕುಲೇಟರ್, ಸಿಂಪಲ್ ಫ್ರಂಟ್ ಆ್ಯಂಡ್ ವೆಬ್ಸೈಟ್ ಇದನ್ನೆಲ್ಲ ಮಾಡಿ ನೀವು ಅಪ್ಲೈ ಮಾಡಿದ್ರು ಉಂಟಲ್ಲ, ಜಾಬ್ಸ್ಗಳು ಸಿಗೋದು ತುಂಬ ಕಡಿಮೆ. ಈವನ್ ಇಫ್ ಸಿಕ್ಕಿದ್ರು ಸಹ ಉಂಟಲ್ಲ 20-25 ಆ ರೇಂಜಿದ್ದು ಸ್ಯಾಲ್ರಿ ಇರುವ ಜಾಬ್ಸ್ಗಳು ಮಾತ್ರ ಸಿಗ್ತದೆ. ಎಂತಕ್ಕಂತ
ಯಾಕಂದರೆ ಅವರಿಗೆ ದೇ ಡೋಂಟ್ ಕೇರ್ ರಿಯಲಿ. ಅಂದರೆ 20-25,000 ಡೆವಲಪ್ಮೆಂಟ್ ಫೀಲ್ಡಲ್ಲಿ ಎಂಥ ದೊಡ್ಡ ವಿಷಯವೇ ಅಲ್ಲ. ಒಳ್ಳೆ ಸ್ಯಾಲ್ರಿಗೆ ಜಾಬನ್ನು ಅಪ್ಲೈ ಮಾಡುವಾಗ ನಿಮ್ಮ ಪ್ರಾಜೆಕ್ಟ್ಸ್ಗಳು ಉಂಟಲ್ಲ, ಬೇಸಿಕ್ ಆಗಿರಬಾರ್ದು, ಸ್ವಲ್ಪ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರಬೇಕು. ಪ್ಲಸ್ ಶೋರ್ಲಿ ನಾನು ಹೇಳಿದ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ನೀವು ಯಾವ ರೀತಿ ವಾವ್ ಫ್ಯಾಕ್ಟರ್ ಹಾಕೋದು ಅದಕ್ಕೆ, ಮತ್ತು ಯಾವ ರೀತಿ ನಿಮ್ಮ ಮತ್ತು ಡಿಸ್ಕ್ರಿಪ್ಷನನ್ನೆಲ್ಲ ಸರಿಯಾಗಿ ಮಾಡೋದು, ಅದನ್ನೆಲ್ಲ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡಿಕೊಂಡು ಒಂದು ಒಳ್ಳೆ ಡೆವಲಪ್ಮೆಂಟ್ ಮಾಡಿ ನೀವು ಪೋರ್ಟ್ಫೋಲಿಯೋಗೋಸ್ಕರ ಪ್ರಾಜೆಕ್ಟ್ಸನ್ನು 4-5 ಪ್ರಾಜೆಕ್ಟ್ಸ್ಗಳನ್ನು ಮಾಡಿದರೂ ಸಹ ತೊಂದರೆ ಇಲ್ಲ. ವಿದಿನ್ ಫ್ಯೂ ಮಂತ್ಸ್ ನಿಮಗೆ ರೆಡಿ ಮಾಡ್ಲಿಕ್ಕೆ ಆಗ್ತದೆ ಕಲ್ತಾದ ನಂತರ. ಬಟ್ ನೀವು ಅಪ್ಲೈ ಮಾಡುವಾಗ ಉಂಟಲ್ಲ, ನಿಮಗೆ ಒಳ್ಳೆ ಚಾನ್ಸ್ ಇರ್ತಾರೆ ಜಾಬ್ಸ್ ಸಿಗಲಿಕ್ಕೆ, ಒಳ್ಳೆ ಸ್ಯಾಲ್ರಿ ಇದು. ಸೊ ಹಾಗಾಗಿರೋದ್ರಿಂದ ಹೋಪ್ಫುಲಿ ನಿಮಗೆ ಅರ್ಥ ಆಯಿತು ಈ ಪರ್ಟಿಕ್ಯುಲರ್ ವೀಡಿಯೋದಲ್ಲಿ. 2026 ಇದು ಫಸ್ಟ್ ವೀಡಿಯೋ ಕಾಣ್ತದೆ. ಸೊ ಹಾಗಾಗಿರೋದ್ರಿಂದ ಲೈಕ್ ಮಾಡಿ ಈ ಪರ್ಟಿಕ್ಯುಲರ್ ವೀಡಿಯೋಗೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಹೊಸಬ್ರಾಗಿದ್ದರೆ, ಮತ್ತು ಶೋರ್ಲಿ ಶೇರ್ ಮಾಡಿಬಿಡಿ ನಿಮ್ಮ ಎಲ್ಲ ಫ್ರೆಂಡ್ಸಿಗೆ. ಅವ್ರು ಸಹ ಈ ಮಿಸ್ಟೇಕ್ ಮಾಡುವ ಚಾನ್ಸಸ್ ಹೈ ಉಂಟು. ಸೊ ಅದರಿಂದ ನೀವು ಶೇರ್ ಮಾಡಿ ಅವರಿಗೆ ಸಹ ಹೆಲ್ಪ್ ಆಗಲಿ, ಮತ್ತು ನನಗೆ ಸಹ ಸ್ವಲ್ಪ ಸಬ್ಸ್ಕ್ರೈಬರ್ಸ್ಗಳು ಮತ್ತು ಲೈಕ್ಸ್ಗಳು ಎಲ್ಲ ಸಿಗಲಿ. ಸೊ ನಿಮಗೆ ಒಳ್ಳೆ ವೀಡಿಯೋಸ್ಗಳು ಬರ್ತಾ ಇರ್ತವೆ. ಸೊ ಹಾಗಾಗಿರೋದ್ರಿಂದ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.